ನಮಸ್ಕಾರ. ಸೊ ಸ್ನೇಹಿತರಾದಂಥ ಕಮಲೇಶ್ ಪಡ್ತಾರೆ ಅವರು ಈಗಾಗಲೇ ನಮ್ಮ ಮರಾಠ ಸಮಾಜದ ಏನು ಆಶಯಗಳಿದೆ, ಪ್ರಸಕ್ತ ಇವಾಗೇನು MLC ನಾಮನಿರ್ದೇಶನ ಮಾಡುವಂಥ ಪ್ರಕ್ರಿಯೆ ನಡೀತಿದೆ. ಇದ್ರ ಬಗ್ಗೆ ನಮ್ಮ ಸಮಾಜದ ಏನು ಆಶೋತ್ತರಗಳೇನಿದೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಸೊ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಮರಾಠಿ ಭಾಷಿಕರು ಕರ್ನಾಟಕದಲ್ಲಿ ಎಲ್ಲರೂ ಮಾತಾಡ್ಕೊಳ್ಳೋದು ಏನಂದರೆ, ಬಹಳಷ್ಟು ಜನ BJP ಪರವಾಗಿದ್ದಾರೆ. BJP ಏನು ಉಗಮ ಆಯಿತು ಆವಾಗಿಂದ ಇವತ್ತರ ತನಕ BJP ವೋಟ್ ಬ್ಯಾಂಕ್ ಪ್ರಕಾರ ನಾವು ಗುರುತಿಸ್ಕೊಂಡಿದ್ದೀವಿ. ಸೊ ಇಷ್ಟೆಲ್ಲ ನಾವು ಒಂದು ಸಮಾಜ BJP ಜೊತೆ ನಾವು ಗುರುತಿಸ್ಕೊಂಡಿದ್ಮೇಲೆ BJP ಪಕ್ಷದ ಒಂದು ಕರ್ತವ್ಯ ಆಗಿರುತ್ತೆ. ಈ ರೀತಿ ಸಮಾಜಗಳು ಯಾರು ಅವ್ರ ಜೊತೆಗೆ ನಿಂತಿದ್ದಾರೆ ಮುಂಚೆಯಿಂದನೂ ಅಂಥವ್ರನ್ನ ಗುರುತಿಸಿ ಅಂಥ ಸಮಾಜಗಳನ್ನ ಬೆಳೆಸುವಂಥ ಜವಾಬ್ದಾರಿ ಸಹ BJP ಪಕ್ಷದಿರುತ್ತೆ. ಸೊ ಅದರಲ್ಲಿ ಸ್ವಲ್ಪ BJP ಪಕ್ಷ ಎಡವಿದೆ ಅನ್ನೋದು ನಮ್ಮ ಇಡೀ ಸಮಾಜದ ಒಂದು ಅನಿಸಿಕೆ ಇದೆ. ಯಾಕಂದರೆ ಜಿಲ್ಲಾ ಮಟ್ಟದಲ್ಲಿ ಹೋಬಳಿ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ತನಕ ಅಲ್ಲಿ ಯಾರು BJP ಕಾರ್ಯಕರ್ತರು ಯಾರಿದ್ದಾರೆ, BJPನಲ್ಲಿ ಮರಾಠ ಸಮಾಜದ ಯಾರು ಕಾರ್ಯಕರ್ತರಿದ್ದಾರೆ ಅವ್ರಿಗೂ ಸಹ ಅಂಥ ಜವಾಬ್ದಾರಿಗಳು ಕೊಟ್ಟಿಲ್ಲ. ಸೊ ಅವ್ರಿಗೂ ಸಹ ಗುರುತಿಸೋದ್ರಲ್ಲಿ ಎಡವಿದೆ. ಅದೇ ರೀತಿ ಇವಾಗ MLA MP ಟಿಕೆಟ್ ಕೊಡೋದ್ರಲ್ಲೂ ಅಷ್ಟೇ ನಮ್ಮ ಏನು ಸಮಾಜದ ಒಂದು ಪರ್ಸೆಂಟೇಜ್ ಏನು ಪಾಪ್ಯುಲೇಷನ್ ಪರ್ಸೆಂಟೇಜ್ ಇದೆ, ಅದಕ್ಕೆ ಅನುಗುಣವಾಗಿ MLA ಮತ್ತು MP ಎಲೆಕ್ಷನಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋದು ಒಂದು ಸಮಾಜದಲ್ಲಿ ಒಂದು ಅನಿಸಿಕೆ ಇದೆ. ಸೊ ಈ ನಮ್ಮ ಸಮಾಜದೇನು ದುಡಿತಾ ಇದೆ ಇದನ್ನ ನಾವು ಎಲ್ಲರಿಗೂ ಹಂಚ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಸೊ ಇದನ್ನ ಎಲ್ಲ ಸಂಬಂಧಪಟ್ಟವ್ರಿಗೆ ನೀವು ಈ ಮೂಲಕ ತಲುಪಿಸ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಧನ್ಯವಾದ.